ಹರೇ ಕೃಷ್ಣ ಆತ್ಮೀಯರೇ, ಜೂನ್ 16ನೇ ತಾರೀಕು ಇನ್ನೊಂದು ವಿಶೇಷವೂ ಇದೆ. ಈ ದಿನ ಬಟುಕ ಭೈರವ ಜಯಂತಿ. ಬಟುಕ ಭೈರವ ಶಿವನದ್ದೇ ಇನ್ನೊಂದು ಅವತಾರ, ಮಗುವಿನ ರೂಪದಲ್ಲಿ ಇರೋದು. ಈ ಕಲಿಯುಗದಲ್ಲಿ ಶಿವನನ್ನು ಭೈರವ ರೂಪದಲ್ಲಿ ಆರಾಧಿಸಿದರೆ ತುಂಬ ಒಳ್ಳೆಯದು. ಬಟುಕ ಭೈರವ ಬೇಗನೆ ಒಲಿಯುತ್ತಾನೆ, ಶೀಘ್ರವಾಗಿ ಅನುಗ್ರಹಿಸುತ್ತಾನೆ. ಮಾಟ ಮಂತ್ರ ಬಾಧೆಗಳಿಂದ ಮುಕ್ತರಾಗ್ತೀರಿ. ಯಾವುದೇ ನೆಗೆಟಿವಿಟಿ ನಿಮ್ಮ ಹತ್ರ ಬರೋದಿಲ್ಲ. ಧೈರ್ಯ ಹೆಚ್ಚಾಗುತ್ತೆ. ಪ್ರಸ್ತುತ ನಡೆಯುವ ಕೆಲವು ಘಟನೆಗಳನ್ನು ನೋಡಿದಾಗ ಕೇಳಿದಾಗ ಭಯ, ಭ್ರಮೆ, ಆತಂಕ ಮೂಡುವ ಸಾಧ್ಯತೆಗಳೇ ಹೆಚ್ಚು. ನಮ್ಮ ಸನಾತನ ಧರ್ಮಕ್ಕೋಸ್ಕರ, ನಮ್ಮ ಸ್ವಂತ ಆತ್ಮೋನ್ನತಿಗೋಸ್ಕರ ಈ ಭೈರವ ಆರಾಧನೆ ಬೇಕಾಗಿದೆ. ನೀವು ನಿಮ್ಮ ನಿತ್ಯದ ಪೂಜೆ ಜಪ ಏನಿದೆಯೋ ಮಾಡಿ. ಈ ಒಂದು ಉಪಾಸನೆ ಮಾಡಬೇಕೆಂದು ಇಚ್ಛೆ ಇರುವವರು ಇವತ್ತು ಅಂದರೆ 16 ಜೂನ್ನಿಂದ ಆರಂಭಿಸಿ. ಯಾವುದೇ ಫೋಟೋ ವಿಗ್ರಹದ ಅವಶ್ಯಕತೆ ಇಲ್ಲ. ಒಂದು ದೀಪ ಹಚ್ಚಿಟ್ಟು ಧೂಪ ಹಾಕಿ ಹೂ ಇಟ್ಟು ಹಾಲು ಬೆಲ್ಲ ನೈವೇದ್ಯ ಮಾಡಿ, ಅದಕ್ಕೂ ಮೊದಲು ಗಣಪತಿ ಹಾಗೂ ಕುಲದೇವರನ್ನು ಗುರುಗಳನ್ನು ಸ್ಮರಿಸಿ ನಮಸ್ಕರಿಸಿ ನಂತರ ಈ ಒಂದು ಮಂತ್ರವನ್ನು ಜಪಿಸಿ. ಒಟ್ಟಾರೆ 51,000 ಜಪ ಆದರೆ ನೀವು ಭೈರವನ ಅನುಗ್ರಹಕ್ಕೆ ಸಿದ್ಧರಾಗಿದ್ದೀರಿ ಎಂದು ತಿಳಿಯಬೇಕು. ಇದು ರಾಹು, ಶನಿ, ಕುಜದೋಷಗಳಿಂದಲೂ ಮುಕ್ತರಾಗಿಸುತ್ತೆ. ದಿನ ಇಂತಿಷ್ಟು ಜಪ ಮಾಡ್ತೀವಿ ಅಂತ ನಿಮ್ಮ ಶಕ್ತಿ ಅನುಸಾರ ನೀವೇ ನಿರ್ಧಾರ ಮಾಡಬೇಕು. ಈ ಸಂಕಲ್ಪ ನೀವು ಪೂರ್ತಿಗೊಳಿಸಬೇಕು. ಇಷ್ಟು ದಿನಗಳಲ್ಲಿ 51,000 ಮಂತ್ರ ಜಪ ಸಂಪೂರ್ಣಗೊಳಿಸುತ್ತೇವೆ ಅಂತ ಸಂಕಲ್ಪ ಮಾಡಿ ಹಾಗೆಯೇ ಪೂರ್ಣಗೊಳಿಸಬೇಕು. ಇದರಿಂದ ಆಧ್ಯಾತ್ಮಿಕವಾಗಿ ಉನ್ನತಿಯ ಜೊತೆ ನಿಮ್ಮ ಒಂದೊಂದೇ ಇಚ್ಛೆಯನ್ನು ಪೂರ್ತಿಗೊಳಿಸುತ್ತೆ. ಇದು ನಿಮ್ಮ ಭಕ್ತಿ, ಶ್ರದ್ಧೆ, ವಿಶ್ವಾಸವನ್ನು ಅವಲಂಬಿತವಾಗಿದೆ. ಮಂತ್ರವು ಹೀಗಿದೆ, ತುಂಬ ಸರಳವಾಗಿದೆ. ಓಂ ಬಟುಕ ಭೈರವಾಯ ನಮಃ. ಓಂ ಬಟುಕ ಭೈರವಾಯ ನಮಃ. ಇಚ್ಛೆ ಇರುವವರು, ಸಾಧ್ಯವಾಗುವವರು ಖಂಡಿತ ಮಾಡಿ. ಇದರಿಂದ ಮುಂದೆ ಬರುವ ಕೆಟ್ಟ ಸಮಯವನ್ನು, ವಿನಾಶವನ್ನು ಹಾಗೂ ದುರ್ಜನರ ಅಬ್ಬರವನ್ನು ದೂರ ಮಾಡಬಹುದು ಹಾಗೂ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ನಾಳೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಜಪ ಮಾಡಿ. ಮತ್ತೆ ದಿನ 1,000 ಅಥವಾ ನಿಮ್ಮ ನಿಗದಿತ ಸಂಖ್ಯೆಯಿಂದ ಜಪಿಸ್ತಾ ಬನ್ನಿ. ಇದನ್ನು ರುದ್ರಾಕ್ಷಿ ಮಾಲೆಯಿಂದ ಜಪಿಸಿದರೆ ಒಳ್ಳೆಯದು. ಕಳೆದ ಕೆಲವು ಸಂಚಿಕೆಗಳಲ್ಲಿ ಕಾಲಭೈರವನ ಬಗ್ಗೆ ಹೇಳಿದ್ದೀವಿ ಹಾಗೂ ಕಾಲಭೈರವ ಅಷ್ಟಕವೂ ಇದೆ ನಮ್ಮ ಚಾನಲ್ನಲ್ಲಿ. ಅದನ್ನು ಹೇಳಿ ಅಥವಾ ಕೇಳಿ. ಕಾಶಿ ಕಾಳಭೈರವ, ಉಜ್ಜಯಿನಿ ಕಾಳಭೈರವ ಹಾಗೂ ಆದಿಚುಂಚನಗಿರಿ ಕಾಳಭೈರವನ ದರ್ಶನವನ್ನು ನಮ್ಮ ಕಲ್ಯಾಣಿ ಹಿಡನ್ ವೈಬ್ಸ್ ಚಾನಲ್ನಲ್ಲಿ ಮಾಡಿಸಿದ್ದೇವೆ. ಅದೆಲ್ಲ ನೋಡದವರು ನೋಡಿ. ನಿಮಗೂ ಭೈರವನ ಬಗ್ಗೆ ಭಕ್ತಿ ಹೆಚ್ಚಾಗಬಹುದು ಹಾಗೂ ಒಳ್ಳೆಯ ಉತ್ಸಾಹ ಹಾಗೂ ಸ್ಫೂರ್ತಿಯಿಂದ ಜಪ ಮಾಡಲು ಸಹಾಯಕಾರಿ ಆಗುತ್ತೆ. ಇದನ್ನು ಶುರು ಮಾಡಿದ ಕೆಲವೇ ದಿನಗಳಲ್ಲಿ ಚಮತ್ಕಾರಗಳು ನಡೆಯಲು ಶುರುವಾಗುತ್ತೆ. ನಿಮ್ಮ ಜೀವನದಲ್ಲೂ ಹಾಗೂ ನೀವಿರುವ ಪ್ರದೇಶದಲ್ಲಿ ಅಷ್ಟೇ ಯಾಕೆ, ಪ್ರಪಂಚದಲ್ಲೇ ಅದ್ಭುತಗಳು ನಡೆಯಬಹುದು. ಎಲ್ಲರೂ ಜಪ ಮಾಡೋದ್ರಿಂದ ಒಳ್ಳೆಯತನ ಹೆಚ್ಚಿ ಕೆಟ್ಟತನ ಕಡಿಮೆಯಾಗಿ ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತೆ. ಇದು ಹೊಸತೇನಲ್ಲ. ಪ್ರತಿ ದೇವಿಯ ದೇವಸ್ಥಾನದಲ್ಲೂ ಒಂದು ಭೈರವನ ಗುಡಿ ಇದ್ದೇ ಇರುತ್ತೆ. ಹಾಗೂ ದೇವಿಯ ಯಾವುದೇ ಉಪಾಸನೆ ಮೊದಲು ಭೈರವಾರಾಧನೆ ಮಾಡಿಯೇ ನಂತರ ಅಮ್ಮನನ್ನು ಒಲಿಸಬೇಕು. ಮೊದಲು ಗೊತ್ತಿಲ್ಲದಿರುವವರು ಈಗ ಹೊಸದಾಗಿ ನಿರ್ಮಿಸ್ತಾ ಇದ್ದಾರೆ ಕೂಡ. ಎಲ್ಲ ಶಕ್ತಿಪೀಠಗಳಲ್ಲೂ ಭೈರವನ ಹೆಸರಿನಲ್ಲಿ ಈಶ್ವರನ ಸನ್ನಿಧಾನವಿರುತ್ತದೆ. ಉದಾಹರಣೆಗೆ ಕಾಶಿಯಲ್ಲಿ ವಿಶಾಲಾಕ್ಷಿ ಶಕ್ತಿಪೀಠವಿದೆ, ಅಲ್ಲಿ ಕಾಳಭೈರವನ ದೇವಸ್ಥಾನವೂ ಇದೆ. ಉಜ್ಜಯಿನಿಯಲ್ಲಿ ಹರಸಿದ್ಧಿದೇವಿ ಮಂದಿರವಿದೆ, ಅಂದರೆ ಅದು ಕೂಡ 52 ಶಕ್ತಿಪೀಠಗಳಲ್ಲಿ ಒಂದು. ಅಲ್ಲೂ ಕೂಡ ಭೈರವನ ದೇವಸ್ಥಾನವಿದೆ. ಕಾಮಾಖ್ಯ ಪೀಠ ತುಂಬ ಹೆಸರುವಾಸಿಯಾಗಿದ್ದು ಅಲ್ಲಿ ಉಮಾನಂದ ಅಥವಾ ಉಮಾನಾಥ ಎಂಬ ಹೆಸರಿನ ಭೈರವನ ದೇವಸ್ಥಾನವಿದೆ. ಹೀಗೆ ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ. ಈ ದಿನ ದಶಹರ ಗಂಗಾವತಾರದ ದಿನ ಅಂತ ಕಳೆದ ಸಂಚಿಕೆಯಲ್ಲೇ ಹೇಳಿದ್ದೇನೆ. ಅದನ್ನು ಇದನ್ನು ಆಚರಿಸೋದ ಸಮಯ ಸಾಕಾಗಲಿಕ್ಕಿಲ್ಲ ಅಂತ ಚಿಂತೆ ಮಾಡಬೇಡಿ. ಗಂಗೆ ಪೂಜೆ, ಸ್ನಾನ, ದಾನ, ಜಪ ಎಲ್ಲ ಬೆಳಗ್ಗೆ ಮಾಡಿ. ಈ ಭೈರವನ ಆರಾಧನೆಯನ್ನು ನೀವು ರಾತ್ರಿ ಹೊತ್ತು ಮಾಡಿದರೂ ಸಾಕು. ಸಾಮಾನ್ಯವಾಗಿ ರಾತ್ರಿ 12 ಗಂಟೆಗೆ ಉತ್ತಮ ಸಮಯ ಅಂತಲೂ ಹೇಳ್ತಾರೆ.
ಹಾಗಾಗಿ ಎರಡನ್ನೂ ಆರಾಮಾಗಿ ಆಚರಿಸ್ಬೋದು. ಸಮಯ ಹೊಂದಿಸಿ ಇದನ್ನು ಮಾಡಿ. ಯಾಕಂದರೆ ಜನರು ದೇವಿ ಆರಾಧನೆ ಮಾಡಿ ಅವರ ಕೆಲಸ ಆಗಲಿಲ್ಲ, ಏನು ಬಯಕೆ ಈಡೇರಲಿಲ್ಲ ಅಂತಲೂ ಹೇಳ್ತಾ ಇರ್ತಾರೆ. ಅದಕ್ಕೆ ಕಾರಣ ಮೊದಲು ಭೈರವನ ಉಪಾಸನೆ ಮಾಡಿ ನಂತರ ದೇವಿಯ ಪೂಜೆ ಸ್ತುತಿ ಮಾಡಬೇಕು. ಹಾಗಾಗಿ ನಾಳೆಯಿಂದ ಈ ರೀತಿ ಮಾಡಿ ನೋಡಿ. ನಾಳೆನೇ ಯಾಕಂದರೆ ಕೆಲವು ಯೋಗಗಳು ಕೂಡ ಕೂಡಿ ಬರೋದು ಅಪರೂಪ. ಜ್ಯೇಷ್ಠ ಮಾಸೆ ಸಿತೆ ಪಕ್ಷೆ ದಶಮ್ಯಾಂ ಬುಧಹಸ್ತಯೋ ವ್ಯತಿಪಾತೆ ಗರಾನಂದೆ ಕನ್ಯಾ ಚಂದ್ರೇ ವೃಷೇ ರವೌ. ಈ ದಿನ ಈ 10 ಯೋಗಗಳಲ್ಲಿ 6-7 ಯೋಗಗಳು ಈ ದಿನ ಬಂದಿದೆ. ಅಮೃತ ಸಿದ್ಧಿಯೋಗ, ರವಿ ಯೋಗ ಕೂಡ ಇದೆ. ಹಾಗಾಗಿ ಇಂಥ ಯೋಗಗಳು ಬಂದಾಗ ಪುಣ್ಯದ ಕೆಲಸಕ್ಕೆ ಸತ್ಕಾರ್ಯಕ್ಕೆ ಉಪಯೋಗಿಸಬೇಕು, ವ್ಯರ್ಥ ಮಾಡಬಾರ್ದು. ಬೇಕೆನಿಸಿದವರು ಸಾಧ್ಯವಾದವರು ಮಾಡಿ. ಒಳ್ಳೆಯದಾಗಲಿ. ಈಗ ಇಷ್ಟು ಸಾಕು ಅನ್ನಿಸ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇವೆ. ಎಲ್ಲವನ್ನೂ ತಿಳಿಯಲು ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಹಾಗೂ ನಗ್ನಗ್ತಾ ಇರಿ. ಶುಭವಾಗಲಿ. ಹರೇ ಕೃಷ್ಣ. ರಾಧೆ ರಾಧೆ.